ಇಲ್ಲಿ ಇರೋದೇ ಮೂರೇ ಐಟಮ್ ರೀ, ಗುಂಡ ಮುಣಗಬೇಕು, ಬಸ್ ಮಚ್ಬೇಕು, ತೀರ್ಥ. ಜೈ ಶ್ರೀರಾಮ್ ರೀ ಉತ್ತರ ಕರ್ನಾಟಕ ಮಂದಿಗ. ಇವತ್ತು ನಾವು ಬಂದೆವು ರೆಟ್ಕಲ್ಕ, ಶ್ರೀ ರೇವಗಿ ರೆಟ್ಕಲ್ ದೇವಸ್ಥಾನಕ್ಕ. ನೋಡ್ರಿ ಈ ದೇವಸ್ಥಾನದ ಫುಲ್ ಹಿಸ್ಟ್ರಿ ನಿಮ್ಗೆ ಸ್ವಾಮೀಜಿಗಳ ಕಲೆ ಹೇಳಿಸ್ತಾ ನೋಡ್ರಿ, ಇಲ್ಲ ಹೆಂಗಂತ ಹೇಳಿ ಗೊತ್ತಾಗ್ತದ. ದೇವಸ್ಥಾನ ಈ ರೀತಿ ಅದ ನೋಡ್ರಿ, ಇದ್ರ ಬಗ್ಗೆ ಇತಿಹಾಸ ತಿಳಿಸ್ತೀನಿ ಬರ್ರಿ. ಗುರುಗಳೇ ನಮಸ್ಕಾರ. ನಮಸ್ಕಾರ ರೀ. ಶ್ರೀ ಕ್ಷೇತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಇದು ನೋಡ್ರಿ, ಜಗದ್ಗುರು ರೇವಣಸಿದ್ದೇಶ್ವರಲ್ಲಿ ಬಂದು ತಪಸ್ಸು ಕುಂತಿ ಸ್ಥಳ ಅದ್ರಿ. ಹಾಂ ರೀ. ಇಲ್ಲಿ ಮೇನ್ ಸ್ಥಳ ಅಂದ್ರೆ ಕೊಲ್ಲಿಪಾಕ. ಹಾಂ ರೀ. ಕೊಲ್ಲಿಪಾಕದಾಗ ಅಲ್ಲೇನೋ ಲಿಂಗದಂದು ಉದ್ಭವ ಆಗಿ ಬಂದು ಸಾವಿರಾರು ವರ್ಷ ಎಲ್ಲ ಕಡೆ ಸಂಚಾರ ಮಾಡಿ ಇಲ್ಲೇ ಅಂತಲ್ಲ, ಇಡೀ ಜಗತ್ತಿನಾಗ ಅವರು ಎಲ್ಲ ಕಡೆ ಇಲ್ಲಿ ಒಂದೇ ತೊಲಿಲ್ಲ, ಎಲ್ಲ ಸೊಲ್ಲಾಪುರ ಆಯಿತು, ಕೊಲ್ಲಾಪುರ ಆಯ್ತು, ಎಲ್ಲ ಕಡೆ ಓಡಾಡಿ ಇಲ್ಲೆಲ್ಲ ಕುಂತು ತಪಸ್ಸು ಕುಂತಿ ಸ್ಥಳ ರೀ. ಇಲ್ಲಿ ಪಾವಾಡ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಗುಂಡ ಮುಣಗಬೇಕು. ರೇವಣಸಿದ್ದೇಶ್ವರದಲ್ಲಿ ಗುಂಡ ಮುಣಗಬೇಕು, ಬಸ್ ಮಚ್ಕೋಬೇಕು, ತೀರ್ಥ ತಗೋಬೇಕು. ಇದು ಮೇನ್. ನಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದು ಒಂದು ಮಾಡಬೇಕು. ಅದು ಮಾಡ್ರೆ ಅವ್ರದ್ದು ಏನೇ ಇದ್ರೂ ಸಕ್ಸಸ್ ಆಗ್ತದೆ. ಭಾಳಷ್ಟು ಮಂದಿಗೆ ಮಕ್ಕಳಾಗಿಲ್ಲ ಅಂದ್ರೆ ಇಲ್ಲಿ ಬಂದು ಹರಕೆ ಮಾಡಿ ಹೋಗಿರ್ತಾರೆ. ಒಂದು 5 ಅಮಾಸಿನೂ ಬಂದು ಹೋಗ್ತೀವಿ ರೇವಣಸಿದ್ದೇಶ್ವರ ಬಂದು 5 ಅಮಾಸಿ ಗುಂಡ ಮುಣಗಿ ಬಂದು ಇದು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ 5 ಅಮಾಸಿ ಆಗೋದ್ರಾಗೆ ಮಕ್ಕಳು ಆಗ್ಯಾವ ಭಾಳಷ್ಟು ಮಂದಿಗೆ. ಆಯಿತು, ಎಜುಕೇಷನ್ ಬಾರ್ಯದಾಗೂ ಈಗ ಮೆಡಿಕಲ್ ಸೀಟ್ ಸಿಗಬೇಕು ನಮ್ಗೆ, ಹ್ಯಾಂಗಾರ ಮಾಡಿರಿ. ನನಗೆ ಸಿಕ್ತಂದ್ರೆ 11 ಅಮಾಸಿ ಬಂದು ಗುಂಡ ಮುಣಗಿ ದೇವ್ರ ಬಳಿ ಇದು ಮಾಡಿ ಬರ್ತೀನಿ. ಅದು ಇದ್ರದ್ದೇನು ಮೇನ್ ಅಂದ್ರೆ ಅವರು ಏನು ಬೇಡ್ಕೋತಾರ ಅದು ಅವ್ರು ಸಕ್ಸಸ್ ಮಾಡಿದ್ರೆ, ರೇವಣಸಿದ್ದಪ್ಪ ಸಕ್ಸಸ್ ಮಾಡಿದನಂದ್ರೆ ಕಂಪಲ್ಸರಿ ಅವರು ಏನದ ಅದು 11 ಅಮಾಸಿ ಮಾಡಲಿ 5 ಅಮಾಸಿ ಮಾಡಲಿ ಅವ್ರು ಏನು ಬೇಡ್ಕೊಂಡಿರ್ತಾರ ಅದು ಮಾಡೇಬೇಕು. ಇವ ಯಾಕಂದ್ರೆ ಬೂದಿ ಬಡ್ಕನ ಒಂದು ವೇಳೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಭಾಳ ಕಾಡಿಸ್ತಾನ. ಅದಕ್ಕೆ ಇವನಷ್ಟು ಪವರ್ ಯಾವ ದೇವ್ರ ಬಲ್ಲೂ ಇಲ್ಲ, ಅಷ್ಟು ಪವರ್ಫುಲ್ಲನ. ಬಟ್ ಅವನ್ ಏನದ, ನಾ ಹೇಳಿದ ಪ್ರಕಾರ ಅವ ಯಾರಿಗೂ ಕಮ್ಮಿಟ್ಟಿಲ್ಲ ಇಲ್ಲಿವರೆಗೆ ಯಾರಿಗೂ ಕಮ್ಮಿಟ್ಟಲ್ಲ. ಅವಂದು ಇಷ್ಟು ಪವರ್ ಅದ. ಈಗ ಒಂದು ವೇಳೆ ಮಕ್ಕಳಿಗೆ ಆರಾಮಿರಲಿಲ್ಲ ಅಂತಂದ್ರೂ ಅದು ಬಸ್ ತೊಗೊಂಡು ಹೋಗಿ ಬಸ್ ಮಸ್ತಾರ, ಉರಿ ಬಂದ್ರು ಬಸ್ ಮಸ್ತಾರ. ಇದ್ರ ಬಗ್ಗೆದಾಗ ಅದು ಎಷ್ಟು ಹೇಳಿದ್ರು ಕಮ್ಮಿ ಅದ ರೇವಣಸಿದ್ದೇಶ್ವರ. ಈಗ ಇಲ್ಲಿ ಶ್ರೀ ಕ್ಷೇತ್ರ ಜಾತ್ರೆ ಯಾವ ಸಮಯದಾಗ ಇರ್ತದೆ? ಶ್ರಾವಣ 3ನೇ ಸೋಮವಾರ ರೀ. 5 ಸೋಮವಾರ ಬಂದ್ರು 3ನೇ ಸೋಮವಾರ ಆಗ್ತದ್ರಿ ಶ್ರಾವಣದಾಗ. ಒಂದ್ ವೇಳೆ 4 ಬಂದ್ರು 3ನೇ ಸೋಮವಾರ ಫಿಕ್ಸ್ ರೀ. ಆಯ್ತು, ಜಯಂತಿ ಮಾಡ್ತೀವ್ರಿ ನಾವು ಮಾರ್ಚ್ನಾಗ, ರೇವಣಕಾಚಾರ್ಯ ಜಯಂತಿ ಅಂತ. ಅವಾಗ ತೇರ್ ಆಗ್ತದ್ರಿ. ಇಲ್ಲಿ ಸಾಯಂಕಾಲ 5 ಗಂಟೆಗೆ ತೇರ್ ಆಗ್ತದ್ರಿ. ಮುಂಜಾನೆ ಏನದ ಅಯ್ಯಾಚಾರಿ ಮಾಡ್ತಾರ್ರಿ. ಈ ಸ್ವಾಮಿಗಳೆಲ್ಲರೂ ಸಣ್ಣ ಹುಡುಗರು ಇರ್ತಾರಲ್ಲ ಅವ್ರಿಗೆ ಅಯ್ಯಾಚಾರಿ ಮಾಡಿದ್ರೆ ಮುಂದೆ ಅವ್ರು ಏನದ ಮನಿ ಮುಗಿಸ್ಲಕ್ಕದು ಹೋಗ್ಲಕ್ಕ ಮಾಡ್ಲಕ್ಕ ದೀಕ್ಷಾ ಕೊಡ್ತಾರ್ರಿ. ಆಯ್ತು, ರೇವಣಸಿದ್ದೇಶ್ವರಿಗೆ ತೊಟ್ಲ ಹಾಕ್ತಾರ್ರಿ ಮಧ್ಯಾಹ್ನನಿಂತ. ಜೋಗ ಏನಂತಾರ ಇದು ಮಾಡಿ ತೊಟ್ಲು ಪ್ರೋಗ್ರಾಮ್ ಇರ್ತದ. ಸಾಯಂಕಾಲ ಏನದ ತೇರ್ ಇರ್ತದ. ಭಾಳಷ್ಟು ಪಬ್ಲಿಕ್ ಬರ್ತಾರೆ. ಯಾವಾಗೂ 2 ಸರಿ ವರ್ಷನಲ್ಲಿ 2 ಸರಿ ಆಗ್ತದೆ. ವರ್ಷ 2 ಸರಿ ಆಗ್ತದೆ. ಒಮ್ಮೆ ಶ್ರಾವಣದಾಗ ಆಗ್ತದೆ, ಒಮ್ಮೆ ಏನದ ಮಾರ್ಚ್ನಾಗ ಜಯಂತಿ ಆಗ್ತದೆ ರೀ. ಭಾಳಷ್ಟು ಪಬ್ಲಿಕ್ ಇರ್ತದ. ಇಲ್ಲಿ 101 ಐಗಳು ಅಂತ ಕರ್ಕೋತಾರೆ ಜಂಗಮ್ಮ. ಅವ್ರು ಏನು ಬೇಡ್ಕೊಂಡಿರ್ತಾರಲ್ರಿ ಅವರು. ನಾವು ಬಂದು ಈಗ ನಾಳೆ ಈಗ ಏನೋ ಲಗ್ನ ಇತ್ತು ಅಂದ್ರೆ ಅವ್ರೇನೋ ಬರ್ತಾರ, ಬಂದು 101 ಐಗಳು ಸ್ವಾಮಿಗಳಿಗೆ ಕರ್ಕೋತಾರ. ಕರ್ಕೊಂಡು ದೇವರಿಗೆಲ್ಲ ನೈವೇದ್ಯ ಅದು ಕೊಟ್ಟು ಅವ್ರದ್ದು ಏನೇ ಭಕ್ತಿ ಇತ್ತು ಅಂದ್ರೆ ಅವ್ರಿಗೆ ಒಪ್ಪಿಸಿ ಅದು ಮಾಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ಮಾಡಲಿಲ್ಲ ಅವ್ರು ಹಾಗೆ ಹೋದ್ರು ಅಂದ್ರೆ ಅವ್ರಿಗೇನೋ ಲಗ್ನ ಮಾಡ್ಕೊಂಡಿದ್ದವ್ರಿಗೆ ಕಾಡಿಸೋದು. ಅವ್ರ ಮನೆ ದೇವರು ಇವರೇ ಇರ್ತಾರ. ಕಂಪಲ್ಸರಿ ಲಗ್ನ ಅದ ಅಂತಂದ್ರೆ ಅವ್ರು ಬಂದು ಏನದ 101 ಜಂಗಮ ಮಾಡೇ ಹೋಗ್ತಾರೆ ಕಂಪಲ್ಸರಿ. ಮೊದಲೇ ರೀ. ಇಲ್ಲಿ ಭಾಳ ಪವಾಡ ಅದ ನಮಗೆ. ಇಲ್ಲಿ ಎಷ್ಟು ನಾವು ಈಗ 40 ವರ್ಷ 50 ವರ್ಷ, ಈಗ ನಮ್ಗೆ 56 ವರ್ಷ ರೀ ಮಿನಿಮಮ್. ಇಲ್ಲ ಅಂದ್ರೂ ನಾನು 40 ವರ್ಷ ಹಿಡಿದು ನಾವು ಇದು ಮಾಡ್ಕೊತೊಂಟೀನಿ, ಸೇವೆ ಮಾಡ್ಕೊತೊಂಡು. ನಾವು 5 ಮನೆ ತಂದವ್ರಿ. 5 ಮನೆ ತಂದವರು. ವರ್ಷಿಗೆ ಒಬ್ರಿಗೆ ಬರ್ತವ್ರಿ ಪಾಳಿ. ಇಯರ್ಲಿ ವರ್ಷಿಗೆ ಒಬ್ಬರು ಮಾಡ್ಕೋತ ಬರ್ತೀವ್ರಿ ಪೂಜೆ. ಏನದ ನಾವು ಒಂದು ವೇಳೆ ಅಪ್ಪನ ಬಲಿ ಇದು ಇಲ್ಲ ಅಂತಂದ್ರೆ ಮರುದಿನ ಮತ್ತು ಅದು ಯಾರ ರೂಪದಾಗಾರ ಬಂದು ಅದು ಬಂದು ಸೇವೆ ಮಾಡಿ ಹೋಗ್ತಾರ ಅಂತೇಳಿ ರೀ, ಆ ಟೈಪ್. ಬಟ್ ಅವ್ನ ಭಕ್ತಿ ಇಟ್ಟು ನಾವು ಮಾಡ್ದೇವಲ್ರಿ, ಅದು 100ಕ್ಕೆ 100 ಅದು ಸಕ್ಸಸ್ ಮಾಡ್ತಾನೆ ರೀ ಸಿದ್ಧ. ಅಷ್ಟು ಪವರ್ಫುಲ್ ಅಂತ. ಮಾಯಾದೇವಿಯಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತಂದ್ರಿ, ರೇವಣಸಿದ್ದೇಶ್ವರ ಎದುರ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ.
ಈಶ್ವರ ಪರಮಾತ್ಮ ಪಾರ್ವತಿ ಇಬ್ರು ಸಭೆಗೆ ನಡೆದಾಗ ಇವ್ರು ಕಮಂಡಲ್ ಹಿಡ್ಕೊಂಡು ರೇವಣ ಸಿದ್ದೇಶ್ವರ ನಡೆದಿದ್ರಂತ. ನಡೆದಾಗ ಸಂಚಾರ ನಡೆದಾಗ ರೇವಣ ಸಿದ್ದೇಶ್ವರಿಗೆ ಈಶ್ವರ ಪ್ರಣಾಮ್ ಗುರುಜಿ ಅಂದ್ರಂತ. ಪ್ರಣಾಮ್ ಅಂದ್ರೆ ಆಕಿಗೆ ಪಾರ್ವತಿಗೆ ಸಿಟ್ಟು ಬಂತಂತ. ಜಗತ್ತಿಗೆ ನಾವು ದೊಡ್ಡವರಿದ್ದೆವು, ನೀವು ಯಾಕೆ ಗುರುಗಳಿಗೆ ಇದು ಮಾಡಿದ್ರಿ ಅಂತಂದು. ಇಲ್ಲ, ಅವ್ರು ಲಿಂಗದಂದು ಉದ್ಭವ ಆಗಿದವ್ರ ಹರ, ಅವ್ರು ಯಾರು ಹೊಟ್ಟಿಲ್ ಹುಟ್ಟಿಲ್ಲ, ಅವರು ಲಿಂಗದಂದು ಉದ್ಭವ ಆಗಿದವ್ರ ಹರ. ಅವ್ರಿಗೆ ನಾವು ನಮ್ಕ ದೊಡ್ಡವ್ರು ಅವ್ರ ಹರ, ಅವ್ರಿಗೆ ಹಂಗೆಲ್ಲ ಹೋಗ್ಬಾರ್ದು, ಅವ್ರು ಗುರುಗಳರ ಶನ್ ಮಾಡೋ ಅಂದ್ರೆ ಆತ ಅಟ್ಟುಕಟ್ಟೆ ಇದು ಮಾಡೋದು. ಇವನಿಗೆ ಏನಾಯ್ತು, ರೇವಣ ಸಿದ್ದೇಶ್ವರ್ಗ ಒಟ್ಟು ಹ್ಯಾಂಗಾರ ಮಾಡ್ಬೇಕು, ಪಾರ್ವತಿಗೆ ನಂದು ಏನದ ಶಕ್ತಿ ತೋರಿಸ್ಬೇಕು ಅಂತಂದು ಏನು ಮಾಡಿದನು, ರೇವಣ ಸಿದ್ದಪ್ಪ ಏನು ಮಾಡಿದನು, ಆಕಿನ ಹೊಟ್ಟೆಗೆ ಹೊಡೆದನು. ಪಾರ್ವತಿ ಹೊಟ್ಟೆಗೆ ಹುಟ್ಟಿ ಎದಿ ಹಾಲು ಕುಡಿಲತ್ತರು ಅಂದ್ರೆ ಲೆಕ್ಕ ತೆಪ್ಪ ಹಾಲು ಕುಡಿಲತ್ತರು, ಎಷ್ಟು ಕುಡಿದ್ರು ಹಿನ್ನ ಬೇಕಂತಿತ್ತಂತ ಕೂಸ. ಇವರೇ ರೇವಣ ಸಿದ್ದೇಶ್ವರೇ, ಎಷ್ಟು ಬೇಕಾದ್ರೂ ಅಷ್ಟು ಕುಡಿದ್ರು ಹಿನ್ನ ಬೇಕು ಅಂತ. ಅದು ಮುಂದೇನದ ಅವರು ಹಿಂಗೆ ಯಾರೋ ಒಬ್ಬರ ಬಲ್ಲಿ ಎಲ್ಲ ಕೇಳಿಸಿ ನೋಡಿದ್ರ, ಇಲ್ಲ ನೀ ಏನೋ ಒಂದು ಜರ ತಪ್ಪು ಮಾಡಿದಿ, ಅದು ಕ್ಷಮೆ ತಗೋ ಅಂದ್ರೆ ನಿನ್ ಕೆಲಸ ಆಗ್ತದ ಅಂದ್ರೆ ಮುಂದೆಲ್ಲ ಆಕಿ ದುನಿಯಾದ ಎಷ್ಟೋ ದೇವತೆಗಳಿಗೆ ಹಣಿಸಿದ ಕೇಳಾರಿಕಿ. ಒಬ್ಬರು ಆಚಾರ್ಯಗಳು ಏನು ಮಾಡಿದ್ರು, ಪಂಚಾಂಗ ತೆಗೆದು ನೋಡಿ ಏನೇನು ನೋಡಿ ಹೇಳಿದ್ರಂತ್ರಿ. ಹೇಳದ ಮ್ಯಾಕ ಇಲ್ಲ ನೀ ತಪ್ಪು ಮಾಡಿದಿ, ರೇವಣ ಸಿದ್ದೇಶ್ವರ ಏನದ ಅವ್ರ ಇದು ಅದ ನಿನ್ಗ, ನೀ ಅಲ್ಲಿ ಕ್ಷಮೆ ಕೇಳು. ಕ್ಷಮೆ ಕೇಳಿದೆ ಅಂದ್ರೆ ನೀನು ಅವಾಗ ನಿಂದು ಇದು ಕಮ್ಮಿ ಆಗ್ತದ ಅಂತಂದ್ರೆ ಅವಾಗ ಆಕಿ ಕ್ಷಮೆ ಕೇಳ್ದವಳು. ಕ್ಷಮೆ ಕೇಳದಂದ್ರೆ ರೇವಣ ಸಿದ್ದೇಶ್ವರ ನನ್ನ ತಪ್ಪಾಗ್ಯದ, ನೀ ಎಲ್ಲೇ ಇರು, ನೀ ಎಲ್ಲಿದ್ರು ನಿಂದ ಪೂಜೆ ಆದ್ಮೇಕೆ ನನ್ನ ಪೂಜೆ ಮಾಡ್ರಿ ಅಂತಂದು ಹೇಳಿ ಕೈ ಜೋಡಿಸಿ ಆಕಿ ಎದುರು ಪಾರ್ವತಿ, ಮಾಯಾದೇವಿ ಪಾರ್ವತಿ, ಆಕಿನ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತಂತಾರ್ರಿ. ಹಾನ್ರಿ, ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತಂದು. ಗೈಸ್, ನೀವು ಯಾವಾಗಲೂ ಕೂಡ ಇಲ್ಲಿ ಬಂದ್ರದ್ರ ದೇವಸ್ಥಾನಕ್ಕೆ 24/7 ನಿಮ್ಗೆ ದಾಸೋಗ ಸಿಗ್ತದ. ಇಲ್ಲಿ ಕೆಳಗಿನ ಸೈಡ್ ಅದ ನೋಡ್ರಿ ದಾಸೋಗ ಕೋಣೆ, ಇಲ್ಲಿ ಮೇಲೆ ದೇವಸ್ಥಾನ ಅದ. ಅದೇ ರೀತಿ ನಿಮ್ಗೆ ಭಾಳ ಸವಲತ್ತುಗಳವ. ಶೌಚಾಲಯ ಫ್ರೀ ಅದ, ಮತ್ತು ಸ್ನಾನದ ಕುಂಡ ಬೇಸಿಕ್ಲಿ ಕಲ್ ಡೌನಿಗೆ ಆದ ನೋಡ್ರಿ, ಆ ಜಾಗದ ಸ್ನಾನದ ಕುಂಡ. ಸೊ ಬೇಸಿಕ್ ಏನು ಎಲ್ಲ ಪ್ರೊವೈಡ್ ಮಾಡ್ಯಾರ. 5 ವರ್ಷದೊಳಗೆ ನಂಗೆ ಏನೋ ಒಂದು ಖರಾಬ್ ಪಾಯಿಂಟ್ ಅನ್ಸಿತ್ತಂದ್ರೆ ಗುಂಡ ಒಳಗೆ ನೀರು ಕಮ್ಮಿ ಅವ ಭಾಳ, ಅದು ಒಂದೇ ಸ್ವಲ್ಪ ಸರಿಯಾಗಿ ಅನ್ಸಿಲ್ಲ. ಬಟ್ ಇಲ್ದ್ರೆ ಎಲ್ಲ ಸರಿಯಾಗ್ಯಾವ. ಇಲ್ಲಿ ಪಂಚಗುರುಗಳೆಲ್ಲ ಅರಲ್ರಿ, ಪಂಚಾಚಾರ್ಯ ಜಗದ್ಗುರುಗಳು ಅಂತಾರೆ. 5 ಪಂಚಾಚಾರ್ಯ ಜಗದ್ಗುರುಗಳು ಅದಾರಲ್ರಿ, ಅದಕ್ಕೆ 5 ಶ್ರೇಷ್ಠ ಅಂತ ನಂಬಲ್ಲಿ ಏನು ಅದ. ಈಗ ನಿಮ್ಮಂಥ ಭಕ್ತರು ತಂದು ಡೊನೇಟ್ ಮಾಡಿರ್ತಾರ ಮೂರ್ತಿಗಳು, ಅದು ಆಕ್ಚುಲಿ ಒಂದೇ ಇರ್ತದ್ರಿ. ಅದಕ್ಕೆ ಈಗ 5 ಇರಬೇಕು, ಯಾರು ತಂದ್ರು ಇನ್ನ ಹಂಗೆ ಬೊಕ್ಕಳು ಹಾಕೋತ್ ಹೋಗ್ತಾವ. ಮಿನಿಮಮ್ 5 ಅಂದ್ರೆ 5 ಪಂಚಾಚಾರ್ಯ ಇರಲಿ ಅಂತಂದು 5 ಮೂರ್ತಿಗಳು ಮಾಡಿದಾರೆ. ಈ ಕಡೆ ಒಂದು ಅದ ರೀ ಉದ್ಭವ ಮೂರ್ತಿ, ಈ ಸೈಡ್ ಇನ್ನು 4 ಇಲ್ಲಿ ಉದ್ಭವ ಮೂರ್ತಿ, ಅದು ಮೇನ್ ಉದ್ಭವ ಮೂರ್ತಿ. ಹಾಂ, ಇಲ್ಲ ಮೇನ್ ಉದ್ಭವ ಮೂರ್ತಿ ಅವು 5. ಈಗ ಮತ್ತೆ ಯಾರೋ ಡೊನೇಟ್ ಮಾಡಿದ್ರು ಮತ್ತೊಂದು ತಂದು ಇಟ್ರು ಅಂದ್ರೂ ಅವು ಇಡದೆ 5 ಮೂರ್ತಿ ರೀ, 5 ಮೂರ್ತಿ ರೀ. ಯಾವ್ರಿ ರಿಟರ್ನ್ ಇದ್ದೀವಿ ಅಲ್ಲೇ ಆಫೀಸ್ದಾಗ ಇಟ್ಬಿಡ್ತಾರ್ರಿ. ಅವೆಲ್ಲ ಹಿಂದಕ್ಕೆ ಏನದ ಹಳಿವು ಹಿತಳಿವು ಜರ ಇದು ಆಗಿವು, ಅದಕ್ಕೆ ಅವೆಲ್ಲ ತೆಗೆದು ಆಫೀಸ್ದಾಗ ಇಟ್ಬಿಡೋದ್ರಿ. ಈ ಎಲ್ಲ ನಿಮ್ಮಂತ ಭಕ್ತರು ಏನಾನ ಕೊಟ್ಟಿವು ಮಾಡಿವು ಎಲ್ಲ ಬೆಳ್ಳಿ ಗಿಳಿ ಏನಾರ ಇತ್ತಂದ್ರೆ ಅವು ಹಂಗೆ ಇಟ್ಟು ಮತ್ತೆ ಹೊಸದ್ ಏನಾರ ಮಾಡೋದಿತ್ತಂದ್ರೆ ಮತ್ತೆ ಹೊಸದ್ ಮಾಡೋದು. ಇಲ್ಲ ಇವನ್ ಬಲ್ಲಿ ಭಾಳ ಪವರ್ಫುಲ್ ಅದ ರೀ. ನಾವು ಏನೇ ಬೇಡ್ಕೊಂಡು ಹೋದ್ರು ಅದು ಕೆಲಸ ಸಕ್ಸಸ್ ಮಾಡ್ತಾನ. ಮಾಡಿದ್ಮ್ಯಾಕ ನಾವು ಏನದ ಕಂಪಲ್ಸರಿ ಏನದ ನಾವು ಮಾಡ್ತೇವೆ ಅಂತ ಏನು ನಾವು ಮನಸ್ಸಿನಾಗ ಅಂದಿರ್ತೇವಲ್ರಿ ಅದು ಮಾಡಬೇಕು. ಇಲ್ಲಾಂದ್ರೆ ನಾವು ಭಯಂಕರ ಕಾಡಿಸ್ತಾನ್ರಿ ಅವ. ಇದ್ರ 100ಕ್ಕೆ 100 ಅದ ರೀ. ಎಷ್ಟು ಮಂದಿ ಬರ್ತಾರ, ಪ್ರತಿಯೊಬ್ಬರು ಬಂದವ್ರು ಇಲ್ಲ ನಮ್ಗೆ ಹಿಂಗ ಆಗ್ಯದ, ನಾವು ಬಂದ್ ಮಾಡಾಕತ್ತಿದೀವಿ, ನಮ್ದೆಲ್ಲ ಸಕ್ಸಸ್ ಆಗ್ಯದ. ಅಷ್ಟು ಪವರ್ಫುಲ್ ಅದ ರೀ. ಇಲ್ಲಿ ಬಹಳ ರೀತಿಯಲ್ಲಿ ಕಾಟ ಪೀಡಿತರಾಗಿರ್ತಾರೆ. ಅಂದ್ರೆ ವಾಮಾಚಾರ ಅಂತ ಎಲ್ಲ ಬರ್ತಾರಲ್ಲ, ಮೈದಾಗ ಏನಾದ್ರ ಸೊಗಡಿತವ್ರು ಇಲ್ಲಿ ಈ ಕ್ಷೇತ್ರದ ಬಂದ್ರೆ ಎಲ್ಲ ಕಮ್ಮಿ ಆಗ್ತಾವ್ರಿ. ಏನಾನ ಮೈದಾಗ ಏನಾರ ಆಗಿತ್ತು, ಎಲ್ಲ ದೇವ್ ಹಿಡಿತಿತ್ತು, ಅದು ಹಿಡಿದು ಏನಾರ ಹೇಳ್ತಿರ್ತಾರಲ್ರಿ, ಅಂತವ್ ಏನಾರ ಆದಾಗ ಏನದ ಗುಂಡ ಮುಣಗ್ ಬರ್ತಾರ್ರಿ. ಗುಂಡ ಮುಣಗ್ ಬಂದ್ ಪೂಜಾ ಟೈಮ್ನ್ಯಾಗ ಜಾಂಟಿ ನಗರಿ ಏನ್ ಬರ್ತಿರ್ತದ ನೋಡ್ರಿ, ಅಂತ ಟೈಮ್ನ್ಯಾಗ ಅವ್ರಿಗೆ ಒಳಗೆ ಎತ್ತಿ ಹಾಕ್ತಿರ್ತದ. ಅವಾಗ ಏನದ ನಮ್ಮಲ್ಲಿ ಇದು ಬಸ್ ಇರ್ತದ್ರಿ ಪೂಜಾ ಮಾಡಿದ್ವು, ಅದು ಬಸ್ ಹಚ್ಚದೇವ್ ಅಂದ್ರೆ ಆಟೋಮೆಟಿಕ್ ಅದು ಹೊರಗೆ ಹಾಕ್ತಾರ. ಒಂದ್ 5 ದಿವಸ ಅವ್ರು ಕಂಟಿನ್ಯೂ ಬಂದ್ರಲ್ರಿ, ಅವ್ರದ್ದು ಏನ್ ಇದ್ದಿದ್ ಪೂರ ಓಟು ಹೋಗ್ಬಿಡ್ತದ್ರಿ, ಸಂಪೂರ್ಣ ಮತ್ತೊಮ್ಮೆ ರಿಪೀಟ್ ಆಗಲ್ರಿ. ಇಲ್ಲಿ ಬಹಳಷ್ಟು ಜನ ಬರ್ತಾರ. ನಮ್ಮ ಮೈದಾಗೆಲ್ಲ ದೇವ್ರ
ಇದು ಆಗ್ಯದ ಹಿಂಗ ಯಾರೋ ಇದು ಮಾಡ್ಸ್ಲತ್ತಾರ ನಮಗೆ ಹಿಂಗ ಏನೇನೋ ಕಲ್ಪನೆ ಮಾಡ್ಕೊಂಡು ಬಂದಿರ್ತಾರ. ಬಟ್ ಈ ಬಾಗಲ್ ನಿಂತ ಒಳಗ್ ಬರ್ಲಕ್ ಅವ್ರು ಅಂಜತಿರ್ತಾರ್ರಿ. ಹಾ. ಏನ ಭಯ ಅಂದ್ರೇನು ಅದು ಬರ್ಗುಡಲ್ದಂಗ್ ಮಾಡ್ತಿರ್ತದ. ಫೋರ್ಸೆಬಲಿ ಅವ್ರಿಗೆ ತಂದು ಇಲ್ಲಿ ನಾವು ಜಂಟಿಗ ನಗರಿ ಬಾರಿಸ್ತಿರ್ತೀವಲ್ರಿ, ಅವ್ರಿಗೆ ಏನದ ಪೂರಾ ಅದರಂದು ಹೊರಗೆ ಓಡ್ ಹೋಲಿನ ಅಂದಂಗ ಆಗ್ತಿರ್ತದ್ರಿ. ಅದು ಸಡನ್ ಆಗಿ ಏನದ ನಾವು ಅದು ಅಪ್ಪನ್ ತೀರ್ಥ ಮೈ ಮೇಲೆ ಹೊಡೆದ್ ಬಸ್ ಮಚ್ಚದೇವಲ್ರಿ, ಅದು ಪೂರಾ ಹೋಗ್ಬಿಡ್ತದ್ರಿ, ಒಟ್ಟೆ ಏನು ಇರಲ್ರಿ. ಅದು ಬಹಳ ಪವರ್ಫುಲ್ ಅದ ರೀ ಅದ್ರದ್ದು. ಅಂದ್ರೆ ಎಲ್ಲಾ ಕಷ್ಟಕ್ಕೆ ಬಿ ಪೈಲೆ ಗುಂಡ ಮೊಳಗಿ ಬಂದು ಮೇನ್ ಅಂದ್ರ ನಂಬಲ್ಲಿ ಏನದ ರೇವಣ ಸಿದ್ದೇಶ್ವರದ ಏನದ ಈಗ ಅಮಾಸಿಗೆ ಬರ್ತಾರ್ರಿ, ಲಕ್ಷಾನ್ ಗಂಟ್ಲೆ ಪಬ್ಲಿಕ್ ಬರ್ತಾರ. ಅಲ್ಲಿ ಗುಂಡಾ ಮುಳುಗ್ ಬಂದು ಇಲ್ಲಿ ಬಸ್ ತೊಗೊಂಡು ತಿಂಗಳ ಗಂಟ್ಲೆ ಏನದ ತೀರ್ಥ ಒಯ್ದು ಬಿಡ್ತಾರ. ಡೈಲಿ ಮುಂಜಾನೆ ತೀರ್ಥ ಹೋಗ್ತಾರ್ರಿ. ಅವ್ರಿಗೆ ಯಾವ್ದು ಬ್ಯಾನಿ ಬರಲ್ರಿ, ಏನೇನು ಬರಲ್ರಿ. ಕಂಟಿನ್ಯೂ ಏನದ ಬಸ್ ಮತ್ ತೀರ್ಥ ಎರಡೂ ತೊಗೊಂಡು ಹೋಗ್ಬಿಡ್ತಾರ. ಅದೇ ಹಚ್ಕೋತ ಇರ್ತಾರ. ಮತ್ತೆ ನೆಕ್ಸ್ಟ್ ಮಂತ್ ಬರೋದು ಮತ್ತೆ ಹಂಗೆ ತುಂಬದು ಹೋಗ್ತಾರ್ರಿ. ಹಾ, ಬಹಳಷ್ಟು ಮಂದಿ ತೀರ್ಥ ಬಸ್ ಮತ್ ತೊಗೊಂಡು ಇಲ್ಲಿ ಇರೋದೇ 3 ಐಟಮ್ ರೀ: ಗುಂಡ ಮುಣಗಬೇಕು, ಬಸ್ ಮಚ್ಬೇಕು, ತೀರ್ಥ. ಎಂತ ಉರಿ ಬಂದ್ರು ಕೂಡ ಇದ್ರದ್ದು ಔಷಧಿನೇ ಅದೇ ರೀ. ಅವನ ಮ್ಯಾಲ ವಜ್ಜಿ ಇಟ್ಟು ಅದು ಹಚ್ಕೊಂಡ್ರಲ್ಲ ಮುಗಿದೋಯ್ತು. ಇದು ಬಹಳ ಪವರ್ಫುಲ್ ಅದ ಸರ್. ಮತ್ತೇನ್ರ ವಿಶೇಷವಾಗಿ ಹೇಳ್ಬೇಕಂದ್ರೆ ಇಲ್ಲ, ವಿಶೇಷ ಎಲ್ಲಕ್ಕೆ ಏನದ, ಅವ್ನ್ ಬಿಟ್ಟು ನಮ್ದು ಏನ್ ಹೇಳೋದೇ ಏನಿಲ್ರಿ. ಅವಂದ ಅಷ್ಟೇನಿ ಎಲ್ಲಾ ಭಕ್ತರಿಗೆ ಚಲೋ ಇಡ್ಲಿ ಅಷ್ಟೇ, ಮತ್ತೇನಿಲ್ಲ. ಧನ್ಯವಾದಗಳು. ಓ, ನಮಸ್ಕಾರ.